ಭಾಷಣವನ್ನು ಇವತ್ತು ಖಂಡಿಸಿ ಬಿಜೆಪಿ ಹೋರಾಟ ಮಾಡ್ತಾರೆ ಸರ್. ಇವತ್ತು ರಾಜ್ಯಪಾಲರ ಭಾಷಣವನ್ನು ಹೇಗೆ ನೋಡ್ತೀರಿ ಸರ್? ಇವತ್ತು ನೋಡಿ, ರಾಷ್ಟ್ರಗೀತೆ ಆದ ನಂತರ ಅವರು ಹೊರಡಬೇಕಾಗಿತ್ತು. ರಾಷ್ಟ್ರಗೀತೆ ಹಾಡೋದಕ್ಕೆ ಮುಂಚೆನೇ, ಅದು ಮುಕ್ತಾಯ ಆಗೋದಕ್ಕಿಂತ ಮುಂಚೆನೇ ಹೊರಡಿರ್ತಕ್ಕಂಥದ್ದು ಸರಿಯಲ್ಲ. ಅದು ಒಂದು ರೀತಿ ರಾಷ್ಟ್ರಗೀತೆಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಅದರಿಂದ ಇದು ರಾಜ್ಯಪಾಲರು ಇವತ್ತು ದೇಶದಲ್ಲಿ ಎಲ್ಲ ಕಡೆ ಬಿ ಜೆ ಪಿಯ ಒಂದು ಹೈಕಮಾಂಡಿನ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿದ್ದಾರೆ. ನಮ್ಮ ರಾಜ್ಯಪಾಲರು ನನಗೆ ವೈಯಕ್ತಿಕವಾಗಿ ನನಗೆ ಬಗ್ಗೆ ಒಳ್ಳೆ ಗೌರವ ಇದೆ. ಆದರೆ ಬಹುಶಃ ಹೈಕಮಾಂಡಿನ ಆದೇಶಗಳು ಅವ್ರ ಮೇಲೆ ಒತ್ತಡ ಬಂದಿರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದರಿಂದನೇ ಅವರು ಈ ಥರ ನಡವಳಿಕೆ ಈ ಥರ ಆಗಿದೆ. ಆದರೆ ಒಟ್ಟಾರೆ ಏನೇ ಮಾಡಲಿ, ಅದೇ ಒಂದು ಸಂಪ್ರದಾಯದ ಪ್ರಕಾರ ಒಂದು ರಾಷ್ಟ್ರಗೀತೆ ಆದ ನಂತರ ಹೊರಟಿದ್ರೆ ಚೆನ್ನಾಗಿರ್ತಾ ಇತ್ತು. ರಾಷ್ಟ್ರಗೀತೆಗೆ ಅಗೌರವ ತೋರಿಸುವಂಥದ್ದು ಅದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆ ನರೇಗಾ ಯೋಜನೆಯನ್ನು ಟೀಕೆ ಮಾಡುವಂಥ ಆ ಚರ್ಚೆಗಳು ಆಮೇಲೆ ಮಾಡೋಣ. ಆದರೆ ಒಂದು ಪ್ರೊಸೀಜರ್ ಯಾವ ಥರ ಮಾಡ್ಕೋಬೇಕು ಅದು ಸರಿ ಹೋಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಭಾಷಣಕ್ಕೂ ಕೂಡ ನಿರಾಕರಣೆ ಮಾಡಿದ್ರು ಸರ್ ಆರಂಭದಲ್ಲಿ. ಹೌದೌದು, ಅದು ಅನೇಕ ಬಾರಿ ಆಗಿದೆ ಹಿಂದೆ ಎಲ್ಲ. ಆದರೆ ಆ ಥರ ಮಾಡಬಾರ್ದು. ರಾಜ್ಯಪಾಲರು ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರ ಏನು ಹೇಳುತ್ತೆ ಅದನ್ನು ಹೇಳುವಂಥದ್ದು, ಅದು ಆ ರೀತಿಯಾಗಿ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ರ ವಿರುದ್ಧ ಹೋರಾಟ ಹೇಗಿರುತ್ತೆ ಆಮೇಲೆ ನೋಡೋಣ. ಇದಿಷ್ಟು ಆರೋಗ್ಯ ಸಚಿವರಾಗಿರ್ತಾರೆ ದಿನೇಶ್ ಗುಂಡೂರಾವ್ ಅವರ ಮಾತು. ಏನೋ ರಾಜ್ಯಪಾಲರು ನಡೆದುಕೊಂಡಂಥದ್ದು ಸರಿಯಲ್ಲ, ಇದರ ಬಗ್ಗೆ ಮುಂದಿನ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.